ಎಲ್ಲರಿಗೂ ನಮಸ್ಕಾರ. ಸವಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಭಾಗ 1 1ನೇ ತರಗತಿ. ಸ್ನೇಹಿತರೆ, ನಾವು ಈ ದಿನ 1ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಭಾಷೆಯ ಪಠ್ಯಪುಸ್ತಕದ 1ನೇ ಪಾಠ ವಂದನೆ, ಆ ಪಾಠದ ಬಗ್ಗೆ ನಾವು ತಿಳಿದುಕೊಳ್ಳೋಣ. 1ನೇ ತರಗತಿ ಕನ್ನಡ ಪಠ್ಯಪುಸ್ತಕದಲ್ಲಿ ಗದ್ಯ ಮತ್ತು ಪದ್ಯಗಳು ಸೇರಿದಂತೆ 8 ಗದ್ಯ ಪದ್ಯಗಳನ್ನು ನೀಡಲಾಗಿದೆ. ಅದರಲ್ಲಿ ಮೊದಲನೆಯ ಪದ್ಯ ವಂದನೆ. ಈ 1ನೇ ಪದ್ಯವನ್ನ ಬರೆದಂತಹ ಕೃತಿಕಾರರ ಹೆಸರು ಎಲ್.ಕೆ. ಕಂಬಾರ. ಪಾಠಕ್ಕೆ ಹೋಗುವ ಮೊದಲು ಅಥವಾ ಪದ್ಯಕ್ಕೆ ಹೋಗುವ ಮೊದಲು ಪಾಠ ಪೂರ್ವ ಚಟುವಟಿಕೆಗಳನ್ನ ಮಕ್ಕಳ ಕಡೆಯಿಂದ ನಾವು ಮಾಡಿಸಬೇಕಿದೆ. ಸೊ ಇಲ್ಲಿ ಈ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಇದೆ. ಈ ಚಿತ್ರವನ್ನ ತೋರಿಸಿ ಮಕ್ಕಳ ಕಡೆಯಿಂದ ಪದಗಳನ್ನ ಹೇಳಿಸ್ಬೇಕು. ಮಗು ತಾಯಿ ಅಂತ ಸಾಮಾನ್ಯವಾಗಿ ಈ ಚಿತ್ರವನ್ನು ನೋಡಿದ ತಕ್ಷಣ ಹೇಳುತ್ತೆ. ಸೊ ಹಾಗೆ ಈ ಚಿತ್ರವನ್ನು ನೋಡಿದ ತಕ್ಷಣ ಕೂಡ ಆ ಮಗು ರೈತ ಅಂತ ಹೇಳುತ್ತೆ. ಇಲ್ಲಿ ಡಾಕ್ಟರ್ ಅಥವಾ ವೈದ್ಯ ಅಂತ ಹೇಳುತ್ತೆ. ಸೈನಿಕ, ತಂದೆ, ಈ ತರ ಪದಗಳನ್ನ ಹೇಳುತ್ತೆ. ಮತ್ತೆ ಅವರ ಕೆಲಸಗಳ ಏನ್ ಮಾಡ್ತಾರೆ ಅಂತ ಕೇಳಿದಾಗಲೂ ಕೂಡ ಆ ಮಗುವಿಗೆ ಗೊತ್ತಿರುವಂತಹ ಆ ವಿಷಯಗಳನ್ನ ಹೇಳುತ್ತೆ. ಸೊ ಈ ಚಟುವಟಿಕೆಯನ್ನು ಮಾಡಿಸಿದ ನಂತರ ನಾವು ಪಾಠಕ್ಕೆ ಅಥವಾ ಪದ್ಯಕ್ಕೆ ಹೋಗ್ಬೇಕಾಗಿದೆ. ಸೊ ಇಲ್ಲಿ ಪಾಠ 1 1ನೇ ಪದ್ಯ ಅಂತ ಇದೆ. ಸೊ ಇದು ಕನ್ನಡ ಪಠ್ಯ ಪುಸ್ತಕದ ಮೊದಲನೆಯ ಪಾಠ. ಇಲ್ಲಿ ಈ ಒಂದು ಪದ್ಯವನ್ನ ಬರೆದಂತಹ ಕವಿ ಎಲ್.ಕೆ. ಕಂಬಾರ. ಈ ಪದ್ಯವನ್ನು ರಾಗವಾಗಿ ಓದಿ ಮಕ್ಕಳಿಂದ ಹೇಳಿಸಿ ಅಂತ ಇದೆ. ಸೊ ನಾನು ಈ ಒಂದು ಪದ್ಯವನ್ನ ರಾಗವಾಗಿ ಹಾಡ್ಲಿಕ್ಕೆ ಬಯಸ್ತೇನೆ. ಸೊ ಇಲ್ಲಿ ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಮೈಮೂರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಪದ್ಯವನ್ನ ಓದಿದ ನಂತರ ಮಕ್ಕಳ ಕಡೆಯಿಂದನೂ ಕೂಡ ಈ ಪದ್ಯವನ್ನ ಹೇಳಿಸಬೇಕಾಗಿರುತ್ತೆ. ಸೊ ಮಕ್ಕಳು ಹೇಳುವಾಗ ಆಗುವಂತಹ ಸಾಮಾನ್ಯ ಒಂದಷ್ಟು ದೋಷಗಳನ್ನು ನಾವು ತಿದ್ದಬೇಕಾಗಿರುತ್ತೆ. ಸೊ ಇಲ್ಲಿ ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. 9 ತಿಂಗಳು, ನವಮಾಸ ಅಂದ್ರೆ 9 ತಿಂಗಳು ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ನಮಸ್ಕಾರಗಳು ಅಂತ ಆ ಮಗು ತಾಯಿಗೆ ಹೇಳ್ತಾ ಇದೆ. ಸೊ ಹಾಗೇನೆ ಮೈ ಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ಕಷ್ಟಪಟ್ಟು ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ನಮಸ್ಕಾರವನ್ನ ಈ ಮಗು ಹೇಳ್ತಾ ಇದೆ. ಸೊ ಹಾಗೆ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ವಿದ್ಯಾ ಬುದ್ಧಿಯನ್ನು ಕಲಿಸ್ತಕ್ಕಂಥವ್ರು ಶಿಕ್ಷಕರು ಅಥವಾ ಗುರುಗಳು. ಆ ಗುರುಗಳಿಗೆ ವಂದನೆಯನ್ನ ಆ ಮಗು ಹೇಳ್ತಾ ಇದೆ. ಸೊ ಹಾಗೆ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ಕಾಯಿಲೆಗಳನ್ನ ವಾಸಿ ಮಾಡುವಂತಹ ವೈದ್ಯಗೆ ನಮಸ್ಕಾರಗಳನ್ನ ಆ ಮಗು ಹೇಳ್ತಾ ಇದೆ. ಸೊ ಹಾಗೆ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ರೈತ ಇದ್ದರೇನೆ ನಮ್ಮ ಒಂದು ಜಗತ್ತು. ಸೊ ಹಾಗಾಗಿ ಈ ರೈತನಿಗೆ ಆ ಮಗು ಆ ಅನ್ನವನ್ನ ಕೊಡ್ತಾನೆ ಅನ್ನುವಂಥದ್ದು ಗೊತ್ತಿರುತ್ತೆ. ಸೊ ಆ ಮಗು ಆ ರೈತನಿಗೆ ವಂದನೆಯನ್ನ ಮಾಡ್ತಾ ಇದೆ, ಅಂದ್ರೆ ನಮಸ್ಕಾರವನ್ನ ಮಾಡ್ತಾ ಇದೆ. ಸೊ ಇಲ್ಲಿ ಸೈನಿಕ, ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ದೇಶದ ರಕ್ಷಣೆಯನ್ನು ಮಾಡುವಂತಹ ಒಬ್ಬ ಸೈನಿಕನಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಮಗು ಹೇಳುತ್ತೆ. ಹಾಗೆ ಮಗು ಈ ಒಂದು ಪದ್ಯದಲ್ಲಿ ಕೇಳಿದ ಪದಗಳನ್ನ ಆ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿರುತ್ತೆ. ಮಾಸ, ಹೊತ್ತು, ಹೆತ್ತು, ತಾಯಿ, ದುಡಿ, ತಂದೆ, ವಿದ್ಯೆ, ಬುದ್ಧಿ, ಬಾಲ್ಯ, ಗುರು, ರೋಗ, ವೈದ್ಯ, ರೈತ, ನಾಡು, ನಿತ್ಯ, ಯೋಧ, ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಿದೆ. ಸೊ ಹಾಗೆ ಈ ಪದ್ಯದಲ್ಲಿ ಬರುವಂತಹ
ಪದಗಳ ಅರ್ಥವನ್ನು ಕೂಡ ನಾವು ತಿಳಿಸ್ಕೊಡ್ಬೇಕಾಗಿದೆ. ಮಾಸ, ತಿಂಗಳು, ವಂದನೆ, ನಮಸ್ಕಾರ, ಸಲಹು, ಹಾರೈಕೆ, ನಿತ್ಯ, ಪ್ರತಿದಿನ ಈ ಪದಗಳನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿರುತ್ತೆ. ಸೊ ಅದಾದ ನಂತರ ಅಭ್ಯಾಸಕ್ಕೆ ನಾವು ಬಂದಾಗ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಅಂತ ಇದೆ. ಇಲ್ಲಿ ನವಮಾಸ ಹೊತ್ತು, ಇಲ್ಲಿ ಒಂದು ಪದ ಒಂದು ಬಿಟ್ಟಿದೆ. ಸೊ ಇಲ್ಲಿ ತಾಯಿ ಯಾರು ಅಂತಂದ್ರೆ ತಾಯಿ ಅಂತ ನಾವು ಹೇಳ್ಬೇಕಾಗಿರುತ್ತೆ. ತಾಯಿ, ಇಲ್ಲಿ ತಾಯಿ ಎನ್ನುವಂಥದ್ದನ್ನು ನಾವು ಹೇಳಬೇಕು. ತಾಯಿ ಈ ಪದವನ್ನು ನಾವು ಆ ಮಗುಗೆ ತಿಳಿಸ್ಕೊಡ್ಬೇಕು. ಇಲ್ಲಿ ಬರೆಯುವಂತೆ ತಿಳಿಸ್ಬೇಕಾಗಿರುತ್ತೆ ಅಥವಾ ಹೇಳಿದ್ರು ಕೂಡ ಸಾಕಾಗುತ್ತೆ. ಮೈ ಮುರಿ ದುಡಿದು ಬೆಳೆಸೋದು ಯಾರು ಅಂದ್ರೆ ಮೈ ಮುರಿ ದುಡಿದು ಅಂದ್ರೆ ಹೊರಗಡೆ ಕೆಲಸ ಮಾಡಿ ಬೆಳೆಸುವುದು ಯಾರು ಅಂತ ಅಂದ್ರೆ ತಂದೆ. ಈ ತಂದೆ ಪದವನ್ನ ನಾವು ಅಲ್ಲಿ ಬಳಸಬೇಕಿದೆ. ತಂದೆ ಎನ್ನುವಂತಹ ಪದವನ್ನ ನಾವು ಇಲ್ಲಿ ಬಳಸಬಹುದು. ಸೊ ಹಾಗೇನೆ ನೋಡೋದಾದ್ರೆ ವಿದ್ಯಾ ಬುದ್ಧಿ ಕಲಿಸಿ ಹರಸಿದ, ಇಲ್ಲಿ ಗುರು ಅಂತ ನಾವು ಈ ಒಂದು ಪದವನ್ನ ಇಲ್ಲಿ ಮಕ್ಕಳಿಂದ ಹೇಳಿಸಬಹುದು. ಮತ್ತೆ ಬರಲಿಕ್ಕೂ ಕೂಡ ನಾವು ಸೂಚನೆಯನ್ನ ಕೊಡಬಹುದು. ಸೊ ಹಾಗೇನೆ ನೆಕ್ಸ್ಟ್ ನೋಡೋದಾದ್ರೆ ನಿತ್ಯದಿ ದುಡಿದು ಅನ್ನವ ನೀಡುವ, ನಿತ್ಯದಿ ದುಡಿದು ಅನ್ನವ ನೀಡುವ, ಯಾರು ಅನ್ನ ನೀಡೋದು ಅಂದ್ರೆ ರೈತ ಅಂತ ಅಲ್ಲಿ ನಾವು ರೈತ ಅನ್ನುವ ಪದವನ್ನು ನಾವು ಇಲ್ಲಿ ಬಳಸಬಹುದು. ಸೊ ಹಾಗೇನೆ ನೆಕ್ಸ್ಟ್ ನಾವು ನೋಡೋದಾದ್ರೆ ರೋಗ ವಾಸಿ ಮಾಡುವವರು ವೈದ್ಯ. ಸೊ ವೈದ್ಯ ಈ ಒಂದು ಪದವನ್ನ ಇಲ್ಲಿ ನಾವು ಬಳಸಬಹುದು. ರೋಗ ವಾಸಿ ಮಾಡುವವ ರೈತ ಅಂತ. ಸೊ ಹಾಗೆ ನೆಕ್ಸ್ಟ್ ನಾವು ನೋಡೋದಾದ್ರೆ ನಾಡಿನ ರಕ್ಷಣೆ ಮಾಡುವವರು ಯಾರು ಅಂತ ಅಂದ್ರೆ ಸೈನಿಕ ಅಂತ ಈ ಪದವನ್ನು ನಾವು ಇಲ್ಲಿ ಬಳಸಬಹುದು. ನೆಕ್ಸ್ಟ್ ನೋಡೋದಾದ್ರೆ ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಮಕ್ಕಳಿಂದ ಹೇಳಿಸಿ ಅಂತ ಇದೆ. ನವಮಾಸ ಹೊತ್ತು ನನ್ನನ್ನು ಹೆತ್ತು, ಅಂತ ಆ ಒಂದು ಬಿಟ್ಟಿರುವಂತಹ ಸಾಲುಗಳನ್ನ ತಿಳಿಸ್ಬೇಕು. ಮೈ ಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಹೀಗೆ ಮುಂದಿನ ಪದ್ಯದ ಸಾಲುಗಳನ್ನ ನಾವು ಮಕ್ಕಳಿಂದ ಹೇಳಿಸಬೇಕಾಗಿದೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಚಿತ್ರಗಳನ್ನ ತೋರಿಸಿ ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನ ನಾವು ಪಡ್ಕೊಳ್ಬಹುದು. ಸೊ ಇಲ್ಲಿ ಈ ಚಿತ್ರಗಳನ್ನ ತೋರಿಸಿ ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ಪಡೆಯಿರಿ ಅಂತ ಇದೆ. ಇಲ್ಲಿ ವೈದ್ಯ ಏನು ಮಾಡುತ್ತಿದ್ದಾರೆ ಅಂತ ಈ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ವೈದ್ಯ ರೋಗಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಅಂತ ನಾವು ಮಕ್ಕಳಿಂದ ಉತ್ತರಗಳನ್ನು ಪಡ್ಕೋಬಹುದು. ಸೊ ಹಾಗೇನೆ ಇಲ್ಲಿ ರೈತರು ಏನು ಮಾಡುತ್ತಿದ್ದಾರೆ ಎನ್ನುವಂತಹ ಪ್ರಶ್ನೆಗೆ ರೈತರು ಹೊಲದಲ್ಲಿ ಉಳುಮೆ ಮಾಡುತ್ತಿದ್ದಾರೆ ಎನ್ನುವಂತಹ ಒಂದು ಉತ್ತರವನ್ನು ನಾವು ಪಡ್ಕೋಬಹುದು. ಹಾಗೇನೆ ಶಿಕ್ಷಕಿ ಏನು ಮಾಡುತ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಶಿಕ್ಷಕಿ ಪಾಠವನ್ನು ಮಾಡುತ್ತಿದ್ದಾರೆ ಅನ್ನುವಂತಹ ಉತ್ತರಗಳನ್ನು ನಾವು ಪಡ್ಕೊಳ್ಬಹುದು. ಹೀಗೆ ಈ ರೀತಿಯಾಗಿ ಚಟುವಟಿಕೆಗಳನ್ನು ಮಾಡಿಸುವುದರ ಮೂಲಕ ಪಾಠವನ್ನು ಪರಿಣಾಮಕಾರಿಯಾಗಿ ನಾವು ಮಾಡಬಹುದಾಗಿದೆ. ಸ್ನೇಹಿತರೆ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.
ಧನ್ಯವಾದಗಳು.